ಗ್ರಾಮ ಪಂಚಾಯಿತಿಗಳಿಗೆ ನೇಮಕಗೊಂಡ ಆಡಳಿತ ಅಧಿಕಾರಿಗಳ ಜೊತೆ ಶಾಸಕ ಸಿದ್ದು ಪಾಟೀಲ್ ಸಭೆ. ಹುಮ್ನಾಬಾದ್ ಕ್ಷೇತ್ರದ ಶಾಸಕರ ಆಡಳಿತ ಕಚೇರಿಯಲ್ಲಿ ಶಾಸಕರಾದ ಡಾ ಸಿದ್ದು ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಹುಮ್ನಾಬಾದ್ ಮತಕ್ಷೇತ್ರದ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳ ಅವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ನೂತನವಾಗಿ ಗ್ರಾಮ ಪಂಚಾಯಿತಿಗಳಿಗೆ ನೇಮಕಗೊಂಡಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಸಭೆಯನ್ನ ನಡೆಸಿದರು. ಪ್ರತಿ ಗ್ರಾಮಗಳಲ್ಲಿ ಮೊದಲು ಸ್ವಚ್ಛತೆ ಕಡೆ ಹೆಚ್ಚಿನ ಗಮನ ಹರಿಸಲು ಮೊದಲು ಆದ್ಯತೆ ನೀಡಲು ಸೂಚಿಸಿದರು. 15ನೇ ಹಣಕಾಸಿನ ಯೋಜನೆಯ ಹಣವನ್ನ ಗ್ರಾಮದ ಸಮಗ್ರ ಗ್ರಾಮಾಭಿವೃದ್ಧಿಗಾಗಿ ಹಣವನ್ನು ಉಪಯೋಗಿಸಲು ಆದೇಶಿಸಿದರು. ಗ್ರಾಮದ ಜನತೆಯ ಸಮಸ್ಯೆಗಳನ್ನು ಗ್ರಾಮ ಮಟ್ಟದಲ್ಲಿಯೇ ಇತ್ಯರ್ಥಗೊಳಿಸಿ ಬಗೆಹರಿಸಲು ಗ್ರಾಮಾಧಿಕಾರಿಗಳು ಗ್ರಾಮದಲ್ಲಿ ಹೆಚ್ಚಿನ ಸಮಯ ಕಳೆಯಲು ಆದೇಶಿಸಿದರು. ಗ್ರಾಮಕ್ಕೆ ಅಭಿವೃದ್ಧಿಗಾಗಿ ನೀಡುವ ಅನುದಾನವನ್ನ ಗ್ರಾಮದ ಅಭಿವೃದ್ಧಿಗಾಗಿ ಬಳಸದೆ ಅನುದಾನವನ್ನ ದುರುಪಯೋಗಿಸಿಕೊಂಡಲ್ಲಿ ಅಂತಹ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದೆಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಹುಮ್ನಾಬಾದ್ ತಾಲೂಕು ದಂಡಾಧಿಕಾರಿ ಅಂಜುಮಾ ತಬ್ಸುಮ್, ಹುಮ್ನಾಬಾದ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ದೀಪಿಕಾ ನಾಯ್ಕರ್ ಸೇರಿದಂತೆ ಮತಕ್ಷೇತ್ರದ ಹುಮ್ನಾಬಾದ್, ಚಿಟಗುಪ್ಪ ಮತ್ತು ಬಸವ ಕಲ್ಯಾಣ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ಗೆ ನೇಮಕಗೊಂಡಿರುವ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅವ್ರು ಆಮೇಲೆ ಲೇಟರ್ ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ಮನೆಗೆ ದಿನಕ್ಕೆ ₹1 ಅಂತೆ, ತಿಂಗಳಿಗೆ ₹30 ಅಂತೆ ಕಲೆಕ್ಷನ್ ಮಾಡ್ಕೊಂಡು ಆಮೇಲೆ ಕಸ ಏನ್ ಬಂದಿರ್ತದ ಅದನ್ನ ಸೆಗ್ರಿಗೇಟ್ ಮಾಡ್ಕೊಂಡು ಅದನ್ನ ಮಾರಾಟ ಮಾಡಿ ಅದರಿಂದ ಏನ್ ದುಡ್ಡು ಬರ್ತದ ಅದ್ರ ಮೇಲೆ ಅವ್ರು ನಡ್ಸ್ಕೊಂಡು ಹೋಗ್ಬೇಕು ಸರ್. ಅವ್ರು ವೆಹಿಕಲ್ ಆಗಿರ್ಬೋದು, ರಿಪೇರ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು ಅದ್ರೊಳಗೆಲ್ಲ ಅವ್ರು ಮ್ಯಾನೇಜ್ ಮಾಡ್ಬೇಕಂತ ಅದ ಸರ್. ಸ್ಟಾರ್ಟಿಂಗ್ 1 ವರ್ಷ ಅವರಿಗೆ 3,000 ಪರ್ ಡ್ರೈವರ್ ಇದ್ರೆ 3,000 ಸರ್, ಹೆಲ್ಪರ್ ಇದ್ರೆ 2,000 ಸರ್. ಟೋಟಲ್ 5,000 ಪಂಚಾಯತಿಂದ ಕೊಡ್ಬೇಕು ಸರ್. ಸ್ಟಾರ್ಟಿಂಗ್ 1 ವರ್ಷ ಅವರು ಇದು ಆಗೋವರೆಗೂ ಸ್ಟಾರ್ಟಿಂಗ್ 1 ವರ್ಷ ಪಂಚಾಯತ್ ಅವರೇ ಕೊಡ್ಬೇಕು ಸರ್. ಎಲ್ಲರೂ 1 ವರ್ಷ ಆದ್ಮೇಲೆ ಅವ್ರು ಮಾಡ್ಕೋಬೇಕು ಸರ್. ಕಲೆಕ್ಷನ್ ಮಾಡ್ಕೋಬೇಕು, ಆ ಬಂದಂತ ಕಸದಿಂದ ಮಾರಾಟ ಮಾಡಿ ದುಡ್ಡು ತಗೋಬೇಕು, ತಾವು ನಿಂತ್ಕೋಬೇಕು ಅಂತ ಹಿಂಗದ ಸರ್. ಈಗ ಆಲ್ರೆಡಿ 3 ಇಯರ್ಸ್ ಆಯ್ತು ಸರ್. ಮಹಿಳೆಯರಿಗೂ ಅರ್ಥ ಆಗ್ತಾ ಇಲ್ಲ. ಅವ್ರೇನ್ ಅನ್ಕೊಳ್ಳಿಗಂತ ನಾನು ಗ್ರಾಮ ಪಂಚಾಯತ್ ಸಿಬ್ಬಂದಿ ಇದೀನಿ, ನಾನು ಸ್ಟಾಫ್ ಇದೀನಿ, ನನಗೆ ಸ್ಯಾಲ್ರಿ ಅല്ലാതെ ಸಹಾಯಧನ ಕೊಡ್ಬೇಕು ಸರ್. ಪಂಚಾಯತ್ ₹3,000 ಏನೂ ಆಗಲ್ಲ ಸರ್. ಜಸ್ಟ್ ಸಹಾಯಧನ ಅದ ಅವ್ರಿಗೆ, ಇನ್ನೂ ಅವ್ರ ಮನೆ ಬರ್ಬಾರ್ದು ಅಷ್ಟೇ. ಈಗ ಕೆಲವೊಂದು ಪಂಚಾಯತ್ನಾಗ ₹3,000 ಕೊಡ್ಲಿಕ್ಕಂತಾರೆ, ಕೆಲವೊಂದು ಪಂಚಾಯತ್ನಾಗ ಏನಾಗತ್ತೆ ಸರ್, ಅವ್ರು ಆಲ್ರೆಡಿ ಅವರೆಲ್ಲ ಜನಗಳ ಹತ್ರ ದುಡ್ಡು ಕೊಡ್ಲಿಕ್ಕಂತಾರ, ಅದ್ರ ಮೇಲೆ ಮಾಡ್ಕೊಳ್ಳಿ ಅಂತ ಇವ್ರದ್ದು ಒಂದ್ ಸ್ವಲ್ಪ ಅದ ಸರ್. ಈಗ ಅದಕ್ಕೆ ಒಂದು ಆರ್ಡರ್ ಹಾಕಿ ಮತ್ತು ವಾಪಸ್ ಇವರು ಸ್ವಸಹಾಯ ಸಂಘ ಮಹಿಳೆಯರಿಗೆ ಇನ್ನೊಂದ್ಸತಿ ಟ್ರೈನಿಂಗ್ ಕೊಡಿಸ್ತೀವಿ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.